ಮುಖ ಏನ್ ನೋಡ್ತೀಯೋ, ಊಟ ಮಾಡ. ಆಗ್ಲಿಂದ ಅವ್ನು ಕಲ್ಲಲ್ಲ ಇದ್ದಾನ? ಇಲ್ಲೇ ಇದ್ದೇನೆ ಸರ್, 3 ಗಂಟೆಯಿಂದ ನೋಡ್ತಾ ಇದ್ದೀನಿ. ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಸರಿ ಸರ್. ಬಂದು ರೂಮಿಗೆ ತಿರ್ಸು. ಓಕೆ ಸರ್. ಓಕೆ. ಏನ್ ಹಾಗೆ ನಿಂತ್ಕೊಂಡ್ಬಿಟ್ರಿ? ಸಂತೋಷ, ಸಂತೋಷ, ತುಂಬಾ ಸಂತೋಷ. ತುಂಬಾ ಸಂತೋಷ. ಯಾಕೆ? ನಾನು ಹೋಗ್ತೀನಪ್ಪ. ಏನಾಗುತ್ತೆ? ಇದೇ ಖುಷಿಲ್ ಪಾರ್ಟಿ ಗೇಟಿ ಏನಿಲ್ವಾ? ಏಕ್ ಬಾರ್ ಪಿ ಕೆ ಜೈಲ್ ಹೋಗಿದ್ಯಾ, ತಿರ್ಗಾ ಪಾರ್ಟಿನ? ಬೇರೆ ಕ್ಯಾ ಲೇಲೋ, ಎಂಜಾಯ್ ಯೋರ್. ಯಜಮಾನ್ರೆ, ಏಲ್ಲ ಸಿಎಂ ನಾಳೆ ಪ್ರೆಸ್ ಮೀಟಿಂಗ್ ಕರೆದಿದ್ದಾರಂತೆ. ಅದ್ಯಾವ್ ದೊಡ್ಡ ವಿಷಯ ಬಿಡ್ಲಾ, ಪಾರ್ಟಿಲಿ ದುಡ್ಡದೆ, ಏನಾದ್ರು ತಿನ್ನಂಗಾದ್ರೂ ಸಾಕು ಮೀಟಿಂಗ್ ಕರೀತಾನೆ ನೋಡು. ಪೇಪರ್ನಾಗ ಏನಾದ್ರು ಪಬ್ಲಿಸಿಟಿ ಬೇಕು ಅನ್ನೋ ಪ್ರೆಸ್ನವ್ರನ್ನೆಲ್ಲ ಕರೆದು ಸೈಟ್ ಹಚ್ಬಿಡ್ತಾನೆ. ಟಿವಿಲಿ ಮಗ ಬರ್ಬೇಕು ಅನ್ನೋ ಟಾಯ್ಲೆಟ್ ಆದ್ರೂ ಇನಾಗ್ರೇಟ್ ಮಾಡ್ಬಿಡ್ತಾನೆ. ಸರ್, ನಾಳೆ ಮೀಟಿಂಗ್ ಕರೆದಿರೋದು ಲಿಕ್ಕರ್ ಬ್ಯಾನಿಂಗ್ ಆರ್ಡರ್ನ ಅನೌನ್ಸ್ ಮಾಡಕಂತೆ. ಈಗ ನೀವು ಸಾರಾಯನ ಬ್ಯಾನ್ ಮಾಡ್ತಿರೋ ಅನ್ನೋ ವಿಷಯ ಗೊತ್ತಾಯ್ತು. ಏನೀಗ ಅದರಿಂದ ತೊಂದರೆ ಆಗಿರೋದು? ಮುಖ್ಯಮಂತ್ರಿಗಳೇ, ಇನ್ನೊಂದ್ಸಲ ಯೋಚನೆ ಮಾಡಿ. ಇವತ್ತು ನಾವು ಕೂತಿರೋ ಕುರ್ಚಿ ಅವರಿಂದ ತಾನೇ ಸಿಕ್ಕಿದ್ದು. ಆ ಕುರ್ಚಿ ಪಡೆಯೋ ಸಮಯದಲ್ಲಿ ಜನಕ್ಕೆ ಮನೆ ಮಠ ಅನ್ನ ಬಟ್ಟೆ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ವು. ಈಗ ಅದನ್ನ ನೆರವೇರಿಸಬೇಕಾಗಿದೆ. ಆಶ್ವಾಸನೆ ಅನ್ನೋದು ಬರೀ ಬಾಯಿ ಮಾತಷ್ಟೇ. ಹಾಗಂತ ನಾವೇನ್ ಪ್ರಮಾಣ ಮಾಡಿಲ್ಲ. ಪ್ರಮಾಣ ಮಾಡಿದ್ರು ಅದು ನೆರವೇರಿಸಬೇಕು ಅನ್ನೋದೇನು? ಇವ್ರ್ಯಾರು? ತಿಲೋತ್ತಮ ಅಂತ ಪಾರ್ಟಿ ಮೆಂಬರ್. ಪಾರ್ಟಿ ಮೆಂಬರು? ಬಟ್ ಇದು ಪಾರ್ಟಿ ಮೀಟಿಂಗ್ ಅಲ್ಲ, ದಿಸ್ ಇಸ್ ಕ್ಯಾಬಿನೆಟ್ ಮೀಟಿಂಗ್. ಮೆಂಬರು ಮಿನಿಸ್ಟರ್, ಒಟ್ಟಲ್ಲಿ ಒಂದು ರಾಜ್ಯ ಮುಂದುವರಿಬೇಕಾದ್ರೆ ಇಂತ ಹೆಣ್ಣು ಇರ್ಲೇಬೇಕು. ಅಕ್ಕಪಕ್ಕದ ಸ್ಟೇಟ್ ನೋಡಿ ಕಲ್ತ್ಕೊಳ್ರಿ. ಅದರ ಅವಶ್ಯಕತೆ ನನಗಿಲ್ಲ. ಆಕೆ ಇಲ್ಲಿಂದಲೂ ಎದ್ದು ಹೋಗದೆ ಹೋಯ್ತು ಅಂದ್ರೆ ಈ ಮೀಟಿಂಗ್ ನಡೆಯೋಲ್ಲ. ನೀವಿಬ್ರು ಬನ್ನಿ ಮನೆಗೆ. ರೀ, ನಿಮ್ ಮಾತಿನ ಪ್ರಕಾರ ಅನ್ನ ಬಟ್ಟೆ ಕೊಡಿ, ಲಿಕ್ಕರ್ನಿ ಯಾಕ್ರಿ ಬ್ಯಾನ್ ಮಾಡ್ತೀರಾ? ನೋಡಿ, ಲಿಕ್ಕರ್ ಬ್ಯಾನ್ ಮಾಡೋದ್ರಿಂದ ಜನ ಕುಡಿಯೋದನ್ನ ನಿಲ್ಲಿಸ್ತಾರೆ. ಅದೇ ಹಣವನ್ನ ಅನ್ನಕ್ಕೆ ಹಾಕ್ತಾರೆ, ಬಟ್ಟೆಗೆ ಹಾಕ್ತಾರೆ, ಮನೇನ್ ಕೊಂಡ್ಕೋತಾರೆ. ಇದರಿಂದ ಅವರು ಉದ್ಧಾರವಾಗುತ್ತೆ. ಅಷ್ಟೇ ಅಲ್ಲ, ದಿ ಎಕನಾಮಿಕ್ ಗ್ರೋತ್ ಆಫ್ ದಿ ಸ್ಟೇಟ್ ವಿಲ್ ಇಂಪ್ರೂವ್. ದಿಸ್ ಇಸ್ ಮೈ ಒಪಿನಿಯನ್. ನೀವೇನಂತೀರಿಪ್ಪ? ಅನ್ನೋದೇನು ಒಳ್ಳೇದ್ ಹೆಗಲ್ಕೊಡಕ್ಕೆ ನಾವು ಯಾವಾಗ್ಲೂ ಸಿದ್ಧ. ಹೆಗಲ್ ಕೊಡೋರು ಇಲ್ಲಿಗೆ ಹಾಕ್ರಿ ಬಂದ್ರಿ, ಹೊರಗಡೆ ಹೋಗಿ ಹೆಣ ಬರುತ್ತಾನೆ. ಸ್ವಾಮಿ, ನಿಮ್ಮ ತೀರ್ಮಾನ ನಮಗೆ ಬಿಲ್ಕುಲ್ ಇಡಿಸ್ಲಿಲ್ಲ. ನೋ ನೋ ನೋ. ಏನ್ ಮಾತಾಡ್ತಾ ಕೂತಿದ್ದೀರಾ? ಸ್ವಲ್ಪ ನನ್ನ ಮಾತು ಕೇಳಿ. ಇದು ನಮ್ಮ ಪಾರ್ಟಿ ಮ್ಯಾನಿಫೆಸ್ಟೋದಲ್ಲಿದೆ. ನೀವೇನೇ ಮಾಡಿ, ನಾನು ಇದೇ ತೀರ್ಮಾನ, ನಾನು ಅದನ್ನ ಮಾಡೇ ಮಾಡ್ತೇನೆ. ನಿಮ್ಮನ್ನ ನಂಬಿ ಡಿಸ್ಟಿಲರಿ ಓಪನ್ ಮಾಡಿ ಮುಟ್ಟಾಳಾದೆ. ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ ಭಾಯಿ. ಆ ಸಿಎಂ ಹೀಗೆ ಕೈ ಕೊಡ್ತಾನೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ಹಾಗಂತ ಸುಮ್ನೆ ಇರ್ತೀರಾ? ಅದ್ ಹೇಗ್ ಸಾಧ್ಯ? ಪ್ರಿಸನ್ ಮಿನಿಸ್ಟರ್ ಅಂತ ಹೇಳಿ ನಮ್ಮ ಅಣ್ಣನ ಕರ್ಕೊಂಡೋಗಿ ಜೈಲಲ್ಲಿ ಕೈದಿಗಳನ್ನ ಕಾಯಕ್ ಹಚ್ಬಿಟ್ಟ. ನನ್ನ ಹತ್ರ ಇದ್ದಿದ್ದು ಹೋಮ್ ಮಿನಿಸ್ಟರ್ಗಿರಿ ಕಿತ್ಕೊಂಡ್ಬಿಟ್ಟು ಪಶು ಸಂಗೋಪನಾ ಸಚಿವ ಅಂತ ಹೇಳಿ ಸಗಣಿ ಬಾಚಕ್ ಹಾಕ್ದ. ಈಗ ನೋಡಿದ್ರೆ ನಮ್ಮ ಲಿಕ್ಕರ್ ಲ್ಯಾಬಿನೇ ಬ್ಯಾನ್ ಮಾಡಕ್ ಹೊರಟಿದ್ದಾನೆ. ಅವನ್ನ ಹೀಗೆ ಬಿಟ್ಬಿಟ್ರೆ ನಾನು ಮಂಡಿನ ಮಗ ಅಂತ ಹೇಳಿ ಟಾರ್ ರೋಡ್ ನೆಲ್ಲ ಕಿತ್ತಾಕ್ಬಿಟ್ಟು ಚೆಮ್ಮನ್ ರೋಡ್ ಮಾಡಿಸ್ಬಿಡ್ತಾನೆ. ಯಾಕೆ ಅಂತ ಕೇಳಿದ್ರೆ ಎಕನಾಮಿಕ್ ಗ್ರೋತ್ ವಿಲ್ ಬಿ ಇಂಪ್ರೂವ್ ಅಂತ ಹೇಳಿ ನಮಗೆ ಬಗನಿ ಊಟ ಹಾಕ್ಬಿಡ್ತಾನೆ. ಮತ್ತ್ಯಾಕ ಅವನ್ನ ಸೀಟಲ್ಲಿ ಕೂರಿಸಿದ್ರ? ಮುಗಿಸ್ಬಿಡಿ. ಅದನ್ನು ನೀನೇ ಮಾಡ್ಬೇಕು ಭಾಯ್. ನಿಮ್ಮನ್ನ ಬೆಳೆಸೋದಕ್ಕೂ ನಾವು ಬೇಕು,
ಮುಗಿಸೋದಕ್ಕೂ ನಾವು ಬೇಕು. ಓಕೆ, ಹೋಗ್ತಾ ಇರೋದು ಸಂಧಾನಕ್ಕೆ. ತುಮಾರ ಜರೂರತ್ ಹೈ. ಯು ಸ್ಟೇ ಹಿಯರ್.